ಕ್ರಿಸ್ತವನ್ನ ಮುಂಜಾನೆ ಕಾಲವನ್ನ ನಾವು ಪ್ರವೇಶಿಸಿರುವಾಗ ನೀವು ನಮಗೆ ತೋರಿಸ್ತಕ್ಕಂಥ ದಯೆ, ಕರುಣೆ ಹಾಗೂ ಸಂರಕ್ಷಣೆಗಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ನಾವು ಉಳಿದಿರುವುದು ನಿಮ್ಮ ಕರುಣೆಯ ಸ್ವಾಮಿ. ಈ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ಪ್ರಿಯ ದಾಸರ ಮುಖಾಂತರವಾಗಿ ನಾವು ಕಲೀಲಿಕ್ಕುವಂಥ ಪಾಠಗಳನ್ನ ತಿಳಿದುಕೊಂಡು ಸ್ವಾಮಿ ಇಡೀ ದಿವಸದ ಎಲ್ಲ ಸಂದರ್ಭಗಳಲ್ಲಿ ಆ ವಾಕ್ಯವನ್ನು ಆಧರಿಸಿಕೊಂಡು ನಾವು ಭರವಸೆಯನ್ನು ಇಟ್ಟುಕೊಂಡು ನಿಮ್ಮ ಮೇಲೆ ಆತುಕೊಂಡು ಜೀವಿಸ್ಲಿಕ್ಕಾಗುವಂತೆ ನಮ್ಮನ್ನೆಲ್ಲರನ್ನು ಬಲಪಡಿಸಿ ನಡೆಸುತ್ತಾ ಬರಬೇಕಾಗಿ ಎಲ್ಲ ಘನಮಾನ ಮಹಿಮೆಗಳನ್ನ ನೀವು ತಾನೇ ಹೊಂದಿರೆಂದು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬವರು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ಮುಕ್ತಿದಾತಾ ಮುಕ್ತಿದಾತಾ ಯೇಸು ದೇವಾ ಪಾಪ ಹರಿಸಿದ, ತನ್ನ ರಕ್ತ ಸುರಿಸಿ ನನ್ನ ಕೊಂಡುಕೊಂಡನು, ತನ್ನ ರಕ್ತ ಸುರಿಸಿ ನನ್ನ ಕೊಂಡುಕೊಂಡನು. ಮುಕ್ತಿದಾತಾ ಮುಕ್ತಿದಾತಾ ಯೇಸು ದೇವಾ ಪಾಪ ಹರಿಸಿದ, ತನ್ನ ರಕ್ತ ಸುರಿಸಿ ನನ್ನ ಕೊಂಡುಕೊಂಡನು, ತನ್ನ ರಕ್ತ ಸುರಿಸಿ ನನ್ನ ಕೊಂಡುಕೊಂಡನು. ದೈವ ಪದವಿಯನ್ನು ಬಿಡದೆ ಎಂದು ಎಣಿಸದೆ, ತನ್ನ ಬರೆದು ಮಾಡಿಕೊಂಡು ದಾಸನಾದನು. ದೈವ ಪದವಿಯನ್ನು ಬಿಡದೆ ಎಂದು ಎಣಿಸದೆ, ತನ್ನ ಬರೆದು ಮಾಡಿಕೊಂಡು ದಾಸನಾದನು. ದೈವ ಚಿತ್ತಕ್ಕೆ ವಿಧೇಯನಾದನು, ಮನುಷ್ಯನಾದನು, ಧರೆಗೆ ಬಂದನು. ತನ್ನ ಮೂಲ್ಯ ಪ್ರಾಣ ಕೊಟ್ಟು ಪಾಪ ಹರಿಸಿದ, ತನ್ನ ಮೂಲ್ಯ ಪ್ರಾಣ ಕೊಟ್ಟು ಪಾಪ ಹರಿಸಿದ. ಮುಕ್ತಿದಾತಾ ಮುಕ್ತಿದಾತಾ ಯೇಸು ದೇವಾ ಪಾಪ ಹರಿಸಿದ, ತನ್ನ ರಕ್ತ ಸುರಿಸಿ ನನ್ನ ಕೊಂಡುಕೊಂಡನು, ತನ್ನ ರಕ್ತ ಸುರಿಸಿ ನನ್ನ ಕೊಂಡುಕೊಂಡನು. ಜನರು ಎಲ್ಲ ಪಾಪದಿಂದ ಸಾಯುವಾಗಲೂ ಯೇಸು ಮರಣ ಜಯಿಸಿ ವಿಜಯನಾಗಿ ಎದ್ದನು. ಜನರು ಎಲ್ಲ ಪಾಪದಿಂದ ಸಾಯುವಾಗಲೂ ಯೇಸು ಮರಣ ಜಯಿಸಿ ವಿಜಯನಾಗಿ ಎದ್ದನು. ನಂಬುವವರಿಗೆ ಆತ ನಿತ್ಯ ಜೀವವ, ನಿತ್ಯ ನಂದನ, ನಿತ್ಯ ರಕ್ಷಣೆ ಕೊಟ್ಟು ತನ್ನ ಸ್ವಂತ ಸ್ವಸ್ಥನಾಗಿ ಮಾಡಿದವನು, ತನ್ನ ಸ್ವಂತ ಸ್ವಸ್ಥನಾಗಿ ಮಾಡಿದವನು. ಮುಕ್ತಿದಾತಾ ಮುಕ್ತಿದಾತಾ ಯೇಸು ದೇವಾ ಪಾಪ ಹರಿಸಿದ, ತನ್ನ ರಕ್ತ ಸುರಿಸಿ ನನ್ನ ಕೊಂಡುಕೊಂಡನು, ತನ್ನ ರಕ್ತ ಸುರಿಸಿ ನನ್ನ ಕೊಂಡುಕೊಂಡನು. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಅನುದಿನದ ಮನ್ನದಲ್ಲಿ ದೇವರ ಸಂದೇಶವನ್ನ ತರಲು ಸಿದ್ಧರಾಗಿರ್ತಕ್ಕಂಥವ್ರು ನಮ್ಮ ಬೋಧಕರಾದಂತ ಪಾಸ್ಟರ್ ಅಮಿತ್ ರಾವ್ ಅವರು. ದೇವರು ಅವರನ್ನ ಆತ್ಮಿಕವಾಗಿ ಸಂದೇಶದೊಡನೆ ಸಿದ್ಧಪಡಿಸಿ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ತಂದಿರುವ ಹಾಗೆ ಕರ್ತನು ಅವರನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ
ಈ ದಿನದ ಆತ್ಮಿಕ ಮನ್ನವನ್ನ ಬಡಿಸಲು ಅಭಿಷೇಕಿಸಿ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ತಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ಈ ಸಮಯದಲ್ಲಿ ದೇವರ ಸಂದೇಶವನ್ನ ತರಬೇಕೆಂಬುದಾಗಿ ತಮ್ಮನ್ನ ಆಹ್ವಾನಿಸುವಂತನಾಗಿದ್ದೇನೆ. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ನಾನು ಅನಂತ ಅನಂತ ಸ್ತುತಿ ಸ್ತೋತ್ರಗಳು ಸಲ್ಲಿಸುವಂತನಾಗಿದ್ದೇನೆ. ಈ ಮುಂಜಾನೆಯ ವೇಳೆಯಲ್ಲಿ ಮತ್ತೊಂದು ಸಾರಿ ಹಾಸಿಗೆಯಿಂದ ನೇರವಾಗಿ ಎದ್ದು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಆತ್ಮೀಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ಲಿಕ್ಕಾಗುವಂತೆ ದೇವರು ತಾನೇ ತನ್ನ ಕೃಪೆ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದರೂ ಸಾಲದು. ದೇವರು ಅಷ್ಟು ತನ್ನ ಉಪಕಾರ ನಮ್ಮ ಜೀವಿತಗಳಲ್ಲಿ ಮಾಡಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಾಕ್ಯ ಹೇಳಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹಿರಿಯ ಬೋಧಕರು ಆಗಿರುವಂತ ಪಾಸ್ಟರ್ ರಾಜರವರಿಗೂ ಸಹ ನನ್ನ ವಂದನೆಗಳು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರತಕ್ಕಂತ 11 ಫ್ಯಾಮಿಲಿಗಳಿಗೂ ಸಹ ನನ್ನ ಹೃದಯಪೂರ್ವಕವಾದಂತ ವಂದನೆಗಳು ಸಲ್ಲಿಸುತ್ತಾ ದೇವರ ವಾಕ್ಯದ ಕಡೆಗೆ ನಿಮ್ಮನ್ನು ಪ್ರೀತಿಯಿಂದ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳೋಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳು ಮುಚ್ಚೋಣ. ಇರುವ ಸ್ಥಳಗಳಲ್ಲಿಯೇ ನಾವು ಒಂದು ಚಿಕ್ಕದಾಗಿ ಆತ್ಮನ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, 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 ದೂತಗಣಗಳ ಮಧ್ಯದಲ್ಲಿ ವಾಸ ಮಾಡ್ತಕ್ಕಂತ ಪ್ರೀತಿ ಉಳ್ಳ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ಒಂದು ಮುಂಜಾನೆಯ ವೇಳೆಯಲ್ಲಿ ನಿನ್ನ ಪರಿಶುದ್ಧವಾದಂತ ಸಮ್ಮುಖಕ್ಕೆ ನಿನ್ನ ವಾಕ್ಯವನ್ನು ಕೇಳಲು ಕೂಡಿ ಬಂದಿದ್ದೇವೆ. ದೇವರೇ, ನಮ್ಮ ಸಂಗಡ ಮಾತನಾಡು, ನಮ್ಮನ್ನು ಎಚ್ಚರಿಸು, ನಮ್ಮನ್ನು ತಿದ್ದು ಸ್ವಾಮಿ. ನಾವೆಲ್ಲಿ ಬಿದ್ದು ಹೋಗಿದ್ದೇವೆ, ಎಲ್ಲಿ ಎದ್ದು ನಿಂತುಕೊಳ್ಳಬೇಕು, ಎಲ್ಲಿ ಪರಿಪಕ್ವವಾಗಬೇಕು, ಎಲ್ಲಿ ನಿನ್ನ ನಾಮದಲ್ಲಿ ಬೆಳೆಯಬೇಕು, ನಮ್ಗೆ ಕಲಿಸಿಕೊಡು ರಾಜ್ಯ. ನಮ್ಮ ಜೊತೆ ನೀನು ಅಭಿಷೇಕಿಸು ಕರ್ತನೆ. ತಂದೆಯೇ, ಬಂದಿರುವಂತ ಎಲ್ಲ ನಿನ್ನ ಪ್ರೀತಿಯ ಮುದ್ದು ಮಕ್ಕಳಿಗೋಸ್ಕರ ಬೇಡ್ತಾ ಇದ್ದೇನಪ್ಪ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು, ಪ್ರತಿಯೊಬ್ಬರ ಹೃದಯಗಳನ್ನು ತೆರೆ ಮಾಡು ಕರ್ತನೆ. ನಿನ್ನ ಮಹಿಮೆ ಶಕ್ತಿಯು ಎಲ್ಲರ ಮೇಲೆ ಇಳಿದು ಬರ್ಲಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡುವುದಾಗಿ ನಮ್ಮ ಒಡೆಯನಾಗಿರುವಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಈ ದಿನ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತಕ್ಕಂತ ವಿಚಾರ ಲೋಟನ ಹೆಂಡತಿಯಂತೆ ಹಿಂದೆ ನೋಡಬಾರದು ಎಂಬುದಾಗಿ. ಲೋಟನ ಹೆಂಡತಿಯಂತೆ ಹಿಂದೆ ನೋಡಬಾರದು ಎಂಬುದಾಗಿ. ಉದಾಹರಣೆಗಾಗಿ, ಒಬ್ಬ ಓಟದ ಸ್ಪರ್ಧೆಯನ್ನು ನಾವು ತೆಗೆದುಕೊಳ್ಳುವುದಾದರೆ, ಆತನು ಓಡುವಾಗ, ಆತನು ರನ್ನಿಂಗ್ ರೇಸ್ ಮಾಡುವಾಗ ಒಂದು ವೇಳೆ 1 ಸೆಕೆಂಡ್ ಆದ್ರೂ ಆತನು ಹಿಂದೆ ನೋಡುವಾಗ ಖಂಡಿತವಾಗಿ ಸೋತು ಹೋಗ್ತಾನೆ ಪ್ರಿಯರೇ. ಯಾವತ್ತೂ ಸಹ ಓಟದ ಸ್ಪರ್ಧೆಯಲ್ಲಿ ಓಟದ ಸ್ಪರ್ಧೆ ಮಾಡುವಂತವರು ಅವರು ಯಾವತ್ತೂ ಸಹ ಅಯ್ಯೋ ನನ್ನ ಹಿಂದೆ ಯಾರು ಬರ್ತಿದ್ದಾರೆ, ಎಷ್ಟು ದೂರ ಇದ್ದಾರೆ, ಇನ್ನು ಯಾರು ಬರ್ತಿದ್ದಾರೆ ಎಂಬುದಾಗಿ ಹಿಂದೆ ಯಾವತ್ತೂ ಸಹ ನೋಡುವುದಿಲ್ಲ. ಅವರು ಮುಂದೆನೆ ನೋಡುತ್ತಾ ತನ್ನ ಗುರಿ ಮುಟ್ಟಲು, ತನ್ನ ಗುರಿ ಸಾಧಿಸಲು ಅವರು ಬಹಳಷ್ಟು ಓಡುವಂತವರಾಗಿದ್ದಾರೆ. ಕೊನೆಗೆ ಅವರಿಗೆ ಜಯಶಾಲಿ ಉಂಟಾಗ್ತದೆ ಪ್ರಿಯರೇ. ಸೊ ಅದೇ ರೀತಿಯಾಗಿ ಲೋಟನ ಹೆಂಡತಿಯಂತೆ ನಾವು
ಈ ಅಂತ್ಯ ಕಾಲದಲ್ಲಿ ಹಿಂದೆ ನೋಡಬಾರದು. ಈ ಲೋಟನ ಹೆಂಡತಿಯ ಬಗ್ಗೆ ಸ್ವಲ್ಪ ಹೊತ್ತು ನಾವು ಕಲೀಲಿಕ್ಕೆ ಹೋಗೋಣ. ಈ ಲೋಟನ ಹೆಂಡತಿ ಹೆಸರು ಯಾರಿಗೂ ಗೊತ್ತಿಲ್ಲ. ಅವಳ ತಂದೆ ತಾಯಿ ಹೆಸರು ಗೊತ್ತಿಲ್ಲ. ಅವಳ ಮನೆತನ ಯಾರಿಗೂ ಗೊತ್ತಿಲ್ಲ. ಅವಳಿಗೆ ಸತ್ಯವೇದ ಕರೆಯುವಂಥದ್ದು ಲೋಟನ ಹೆಂಡತಿ. ಇವಳು ಇಸ್ರಾಯೇಲಳು ಆಗಿರಲಿಲ್ಲ. ಇವಳು ಸೊದೋಮ್ ಗೋಮರ ಪಟ್ಟಣದವಳು. ಇವಳು ಅನ್ಯಳಾಗಿದ್ದಳು. ಆದರೂ ಸಹ ಲೋಟನನ್ನು ಮದುವೆ ಮಾಡಿಕೊಂಡಿದ್ದಳು. 2 ಹೆಣ್ಣು ಮಕ್ಕಳನ್ನು ಸಹ ಈ ಅಮ್ಮ ಪಡೆದುಕೊಳ್ಳುತ್ತಾಳೆ. ಎಲ್ಲೂ ಸಹ ಸತ್ಯವೇದ ಹೇಳ್ತಕ್ಕಂಥದ್ದು ಲೋಟನ ಹೆಂಡತಿ ಹೆಸರು ಯಾರಿಗೂ ಗೊತ್ತಿಲ್ಲ. ಆಕೆಗೆ ಕರೀತಕ್ಕಂಥದ್ದು ಲೋಟನ ಹೆಂಡತಿ, ಲೋಟನ ಹೆಂಡತಿ, ಲೋಟನ ಹೆಂಡತಿ ಎಂಬುದಾಗಿ. ಸೊ ಈ ಲೋಟನ ಹೆಂಡತಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಸೊದೋಮ್ ಗೋಮರ ಪಟ್ಟಣವನ್ನು ದೇವರು ನಾಶ ಮಾಡುವ ಸಂದರ್ಭದಲ್ಲಿ, ಯಾಕೆ ಈ ಪಟ್ಟಣ ದೇವರು ನಾಶ ಪಡಿಸುತ್ತಾರೆ ಎಂಬುದಾಗಿ ನೋಡುವಾಗ, ಅಲ್ಲಿ ಎಂಥ ಒಂದು ಪಾಪ ಇತ್ತು, ಎಂಥ ಒಂದು ಅನ್ಯಾಯವಿತ್ತು, ಎಂಥ ಒಂದು ಮೋಸವಿತ್ತು, ಎಷ್ಟು ಅಲ್ಲಿ ದುಷ್ಟರಾಗಿದ್ರು ಜನ ಎಂಬುದಾಗಿ ನೋಡುವಾಗ, ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 28ನೇ ವಚನ ಹೇಳುತ್ತೆ, ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಲೋಟನ ಕಾಲದಲ್ಲಿ, ಲೋಟನು ಜೀವಿಸುವ ಸಂದರ್ಭದಲ್ಲಿ ಜನರು ಹೀಗೆ ಜೀವನ ಮಾಡ್ತಾ ಇದ್ರು. ಅವ್ರು ಊಟ ಮಾಡ್ತಾ ಇದ್ರು. ಏನ್ ಊಟ ಮಾಡ್ತಿದ್ರು? ಊಟ ಅಂದ್ರೆ ಈಗ ನಾವು ತಿಂತೇವಲ್ಲ, ಇಡ್ಲಿ, ದೋಸೆ, ಪೂರಿ, ವಡ, ಬಜ್ಜಿ, ಆ ತರ ಊಟ ಅಲ್ಲ. ಸೊ ಏನ್ ತಿಂತ ಇದ್ರ ಅಂದ್ರೆ, ಕಂಡಿದ್ದೆ ಈ ನಮ್ಮ ಇವ್ರು ತಿಂತಾರಲ್ಲ, ಚೈನಾದವ್ರು ತಿಂತಾರ ನೋಡ್ರಿ, ಏನೆಲ್ಲ ನಾಯಿ, ನರಿ, ಹಾವು, ಚೇಳು, ಬೆಕ್ಕು, ಇಲಿ, ಹೆಗಣ, ಆ ತರ ತಿನ್ನುವಂಥದ್ದು ಅವ್ರು ತಿಂತಾ ಇದ್ರು. ಕುಡಿತಾ ಇದ್ರು. ಏನೆಲ್ಲ ಕುಡಿತಾ ಇದ್ರು? ದೇವರಿಗೆ ವಿರುದ್ಧವಾಗಿರುವಂತದನ್ನೇ ಕುಡಿತಾ ಇದ್ರು. ಮಾರುತ್ತಿದ್ದರು. ಏನ್ ಮಾಡ್ತಾ ಇದ್ರು? ದೇವರಿಗೆ ವಿರುದ್ಧವಾಗಿರುವಂತದ ಮಾಡ್ತಿದ್ರು. ನೆಡುತ್ತಿದ್ದರು. ಏನ್ ನೆಡ್ತಿದ್ರು? ದೇವರಿಗೆ ವಿರುದ್ಧವಾಗಿ ನೆಡ್ತಾ ಇದ್ರು. ಕಟ್ತಿದ್ರು. ಏನ್ ದೇವರಿಗೆ ವಿರುದ್ಧವಾಗಿ ಕೆಡ್ತಿದ್ರು. ಇಂಥ ಒಂದು ಸಂದರ್ಭ ಅಲ್ಲಿತ್ತು. ಅಷ್ಟು ಮಾತ್ರವಲ್ಲದೆ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ನೋಡ್ತೇವೆ ಏನಂತಂದ್ರೆ, 16ನೇ ಅಧ್ಯಾಯ 49ನೇ ವಚನದಲ್ಲಿ ಹೇಳ್ತದೆ ಎಂತ ಒಂದು ಪಾಪ ಅಲ್ಲಿತ್ತು ಅಂತ ಎಂಬುದಾಗಿ ನೋಡುವಾಗ, ಸೊದೋಮ್ ಎಂಬ ನಿನ್ನ ತಂಗಿಯ ದೋಷವನ್ನು ನೋಡು, ಹೆಮ್ಮೆ ಪಡುವುದು, ಹೊಟ್ಟೆ ತುಂಬಿಸಿಕೊಳ್ಳುವುದು, ಸ್ವಸುಖದಲ್ಲಿ ಮುಳುಗಿರುವುದು, ಇವು ಆಕೆಯಲ್ಲಿಯೂ ಆಕೆ ಕುಮಾರ್ತೆಯರಲ್ಲಿಯೂ ಇದ್ದವು. ಅಲ್ಲದೆ ಆಕೆಯು ದೀನ ದರಿದ್ರರಿಗೆ ಬೆಂಬಲವಾಗಿರ್ಲಿಲ್ಲ. ಅವರು ಸೊಕ್ಕೇರಿನ ಕಣ್ಣೆದುರಿಗೆ ಅಸಹ್ಯ ಕಾರ್ಯ ನಡೆಸಿದರು ಎಂಬುದಾಗಿ ನೋಡ್ತೇವೆ. ಸೊ ಇಲ್ಲಿ ಈ ಸೊದೋಮ್ ಗೋಮರ ಪಟ್ಟಣ ದೇವರು ನಾಶ ಮಾಡ್ಲಿಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ, ಅವರು ಏನ್ ಮಾಡ್ತಾ ಇದ್ರು? ಊಟ ಮಾಡ್ತಾ ಇದ್ರು, ಕುಡಿತಾ ಇದ್ರು, ಕೊಳ್ತಾ ಇದ್ರು, ಮಾರ್ತಾ ಇದ್ರು, ನೆಡ್ತಾ ಇದ್ರು, ಕಟ್ತಾ ಇದ್ರು. ಇದು ಒಂದು ಕಾರಣ. ಎರಡನೇದಾಗಿ ಹೆಮ್ಮೆ ಪಡುವುದು. ಹೆಮ್ಮೆ ಪಡುವಂಥದ್ದು. ಎಷ್ಟು ಹೆಮ್ಮೆ ಪಡುವುದು? ನಾನು ಶ್ರೀಮಂತ, ನನಗೆ ಯಾವುದು ಕಡಿಮೆ ಇಲ್ಲ, ನನ್ನ ಹತ್ರ ನೀರಾವರಿ ಇದೆ ಎಂಬ ಒಂದು ಹೆಮ್ಮೆ ಅವರಲ್ಲಿ. ಹೊಟ್ಟೆ ತುಂಬಿಸಿಕೊಳ್ಳುವುದು. ಬರೀ ತಾಂತಾನೆ ಹೊಟ್ಟೆ ತುಂಬಿಸಿಕೊಳ್ಳಿ, ಯಾರಿಗೂ ಸಹ ಉಪಕಾರ ಮಾಡದೇ ಇರ್ತಕ್ಕಂಥವ್ರು ಅವರು ತುಂಬಿಸಿಕೊಳ್ಳುವುದು.
ಸ್ವ ಸುಖದಲ್ಲಿ ಮುಳುಗಿರುವುದು, ಸ್ವಂತ ಸುಖದಲ್ಲಿ ಅವರು ಮುಳುಗಿರುವುದು. ಇವು ಆಕೆಯಲ್ಲಿಯೂ ಆಕೆಯ ಕುಮಾರ್ತೆಯರಲ್ಲಿ ಇದ್ದವು, ಅಲ್ಲದೆ ಆಕೆ ದೀನ ದರಿದ್ರರಿಗೆ ಬೆಂಬಲವಾಗಿರ್ಲಿಲ್ಲ. ದೀನ ದರಿದ್ರರಿಗೆ ಆಕೆಯು ಬೆಂಬಲವಾಗಿರ್ಲಿಲ್ಲ ಎಂಬುದಾಗಿ ನೋಡ್ತೇವೆ. ಹೆಮ್ಮೆ ಪಡುವುದು. ಪ್ರಿಯರೇ, ಇವತ್ತು ನಾವೇನಾದರೂ ನಮ್ಮ ಜೀವಿತಗಳಲ್ಲಿ ಹೆಮ್ಮೆ ಏನಾದ್ರೂ ಪಡ್ತಿದ್ದೇವಾ? ಸುಖದಲ್ಲಿ ಮುಳುಗಿದ್ದೇವಾ? ದೇವರನ್ನು ಬಿಟ್ಟು ಎಲ್ಲೋ ನಾವಿದ್ದೇವಾ? ಹಾಗಿದ್ದರೆ ಖಂಡಿತವಾಗಿ ಸೊದೋಮ್ ಗೊಮೋರ ಪಟ್ಟಣ ನಾಶವಾಯ್ತಲ್ಲ ಪ್ರಿಯರೇ, ಅದೇ ರೀತಿಯಾಗಿ ನಾವು ನಾಶವಾಗ್ಬೇಕಾಗಿರ್ತದೆ. ಸೊ ನಮಗೆ ಶ್ರೀಮಂತಿಕೆ ಇದ್ದರು, ನಮಗೆ ಒಳ್ಳೆತನ ಇದ್ರು, ನಮಗೆ ಭಕ್ತಿ ಇದ್ದರು, ಅದು ಇತರರ ಲಾಭಕ್ಕಾಗಿ ನಾವು ನಮ್ಮ ಜೀವಿತವನ್ನು ಕಳಿಬೇಕಾಗ್ತದೆ ಪ್ರಿಯರೇ. ಇಲ್ಲದಿದ್ದರೆ ಇವ್ರು ಯಾವ ರೀತಿಯಾಗಿ ಸುಖದಲ್ಲೇ ಮುಳುಗಿ ತನ್ನ ನಾಶವನ್ನೇ ಪಡಿಸ್ಕೊಂಡ್ರಲ್ವಾ, ಆ ರೀತಿಯಾಗಿ ನಾಶ ಪಡಿಸ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಪ್ರಿಯರೇ, ಇಂಥ ಒಂದು ಪಾಪವು ಸಹ ಆ ಒಂದು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ಅಲ್ಲಿ ಇನ್ನೊಂದು ದೊಡ್ಡ ಪಾಪ ಇನ್ನೊಂದು ಏನಂತಂದ್ರೆ ಸಲಿಂಗ ಕಾಮವಿತ್ತು ಪ್ರಿಯರೇ. ಅದು ನಾಶವಾಗಕ್ಕಿಂತ ಮುಂಚೆ ಸಲಿಂಗ ಕಾಮ ಇತ್ತು ಎಂಬುದಾಗಿ ನೋಡುತ್ತೇವೆ. ಆದಿಕಾಂಡ 19ನೇ ಅಧ್ಯಾಯ 4 ಮತ್ತು 5ನೇ ವಚನ ಹೇಳ್ತದೆ, ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ಹೊರಗೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು. ಇಂಥ ಒಂದು ದುಷ್ಟ ಕಾರ್ಯ ಪ್ರಿಯರೇ, ಎಂತ ಒಂದು ಪಾಪದ ಕಾರ್ಯ ಆ ಒಂದು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಅವರಿಗೆ ಆದಂತ ಹೆಂಡತಿ ಇದ್ರು, ಆದರೂ ಸಹ ಅವರಿಗೆ ಅದರಲ್ಲಿ ಸಂತೃಪ್ತಿ ಇರಲಿಲ್ಲ ಪ್ರಿಯರೇ. ಅವರು ಗಂಡಸರ ಜೊತೆ ಸಂಗಮವಾಗಬೇಕು ಎಂಬುದಾಗಿ, ಗಂಡಸರ ಜೊತೆ ಮಲಗಬೇಕು ಎಂಬುದಾಗಿ ಈ ಒಂದು ಮನೋಭಾವನೆ ಆ ಒಂದು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಎಲ್ಲ ಮುದುಕರು ಬಂದಿದ್ದಾರೆ, ಯೌವನಸ್ಥರು ಬಂದಿದ್ದಾರೆ, ಲೋಟನ ಮನೆ ಸುತ್ತುಕೊಂಡಿದ್ದಾರೆ. ನಿನ್ನ ಮನೆಗೆ ಬಂದಿರುವಂತ ಆ ಒಂದು ಅತಿಥಿಗಳನ್ನು ನಮ್ಗೆ ಕೊಡು, ಅವರ ಜೊತೆ ಸಂಗಮವಾಗಬೇಕು. ಎಂತ ದುಷ್ಟ ಕಾರ್ಯ ಪ್ರಿಯರೇ, ಎಂತ ದುಷ್ಟ ಕಾರ್ಯ. ಇವತ್ತು ಅಂತ ದುಷ್ಟ ಕಾರ್ಯವು ಅನೇಕ ಕಡೆಯಲ್ಲಿ ಇದೆ ಪ್ರಿಯರೇ. ಅನೇಕ ಕಡೆಯಲ್ಲಿ ಗಂಡಸರು ಗಂಡಸರೇ ಮದುವೆ ಆಗ್ತಿದ್ದಾರೆ, ಹೆಂಗಸರು ಹೆಂಗಸರೇ ಮದುವೆ ಆಗ್ತಿದ್ದಾರೆ ಪ್ರಿಯರೇ. ಇದು ದೇವರ ನಿಯಮಕ್ಕೆ ವಿರುದ್ಧವಾದದ್ದು. ಎಷ್ಟೋ ಹೆಂಗಸರು ಎಷ್ಟೋ ಗಂಡಸರು ನಾಯಿಗಳ ಜೊತೆ ಮಲಗ್ತಾ ಇದ್ದಾರೆ. ಎಷ್ಟೋ ಜನ ದೊಡ್ಡ ದೊಡ್ಡ ನಾಯಿಗಳು ಸಾಕಿ ಅದ್ರ ಜೊತೆ ಮಲಗ್ತಾ ಇದ್ದಾರೆ ಪ್ರಿಯರೇ. ಅವೆಷ್ಟು ಅಪಹಾಸ್ಯ, ಎಷ್ಟು ದೊಡ್ಡ ಪಾಪಗಳು ಪ್ರಿಯರೇ ಇದೆಯಲ್ಲ. ಸೊ ಬಹಳಷ್ಟು ಭಯಂಕರವಾದಂತ ಪಾಪಗಳು ಅಲ್ಲಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಈ ಪಾಪ ದೇವರಿಗೆ ಕೇಳಿಸಿತ್ತು ಎಂಬುದಾಗಿ ನೋಡುತ್ತೇವೆ. ಸೊ 18ನೇ ಅಧ್ಯಾಯ 20ನೇ ವಚನ ಹೇಳ್ತದ ನೋಡ್ರಿ. ದೇವ್ರಿಗೆ ಕೇಳಿಸ 18-20ನೇ ವಚನ ಹೇಳ್ತದ ನೋಡ್ರಿ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟು ದೊಡ್ಡ ಮೊರೆ ನನಗೆ ಮುಟ್ಟಿತು, ಎಷ್ಟೋ ಘೋರವಾದದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದನು. ಪಾಪ, ಘೋರ ಪಾಪ ದೇವರಿಗೆ ಮೊರೆ ನೋಡುತ್ತೇವೆ. ಭಯಂಕರವಾದಂತ ಪಾಪ ಸತ್ಯವಿದ ಹಂಗೆ. ಅದಕ್ಕೋಸ್ಕರ ಪ್ರಿಯರೇ, ಇಂಥ ಪಾಪ ಒಂದು ವೇಳೆ ನಮ್ಮ ಪಟ್ಟಣಗಳಲ್ಲಿ ಅಥವಾ ನಮ್ಮ ಪ್ರಾಂತ್ಯಗಳಲ್ಲಿ, ನಮ್ಮ ದೇಶದಲ್ಲಿ ಅಥವಾ 700 ಕೋಟಿ ಜನರಲ್ಲಿ ಇರುವುದಾದ್ರೆ ಖಂಡಿತವಾಗಿ ನಾಶವಾಗ್ತದೆ ಪ್ರಿಯರೇ. ಸೊ ಅದರಲ್ಲೂ ಸಹ
ಲೋಟನಂತೆ ನಾವು ಜೀವಿಸಬೇಕು, ಲೋಟನಂತೆ ಬದುಕಬೇಕು, ಲೋಟನಂತೆ ಭಕ್ತಿವಂತರಾಗಿ ಜೀವಿಸಬೇಕು. ಆ ಜನೆಲ್ಲ ಮುದುಕರು, ಯವನಸ್ಥರು ಅವನ ಕುಟುಂಬದ ಬಳಿಗೆ ಬಂದು ಆ ನಿನ್ನ ಅತಿಥಿಗಳಾಗಿ ನಿನ್ನ ಮನೆಗೆ ಬಂದಿರುವಂತವರನ್ನು ನಿನ್ನ ಕೊಡು ಅಂತ ಹೇಳುವಾಗ ಒಂದು ಮಾತು ಹೇಳ್ತಾನೆ. ಎಷ್ಟು ಚಂದ ಮಾತು ಹೇಳ್ತಾನೆ ಅಂದ್ರೆ, ಅಣ್ಣಂದರೆ ಈ ಪಾತಕವನ್ನು ಮಾಡಬೇಡ್ರಿ, ಕೇಳಿರಿ, ನನಗೆ ಪುರುಷರನ್ನರಿಯದ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ, ಅವರನ್ನಾದರೂ ನಿಮಗೆ ತಂದು ಒಪ್ಪಿಸೇನೋ, ಮನಸ್ಸು ಬಂದಂತೆ ಮಾಡಬಹುದು, ಆದ್ರೆ ಈ ಮನುಷ್ಯರು ನನ್ನ ಆಸರೆಗೆ ಬಂದವರು, ಅವರಿಗೆ ಏನು ಮಾಡಿಕೊಡೋದು ಎಂದು ಹೇಳಲು. ಎಂತ ಒಂದು ಒಳ್ಳೆ ಮಾತ್ರಿ. ಈ ಜನರಿಗೆ ಆ ಬಂದಿರುವಂತ ಅತಿಥಿಗಳಿಗೋಸ್ಕರ ಲೋಟನು ತನ್ನ 2 ಹೆಣ್ಣು ಮಕ್ಕಳನ್ನು ಅವರಿಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಇವತ್ತೆಲ್ಲಾದ್ರೂ ಹೆಣ್ಣು ಮಕ್ಕಳು, ನಮ್ಮ ಮಕ್ಕಳು ಎಲ್ಲಿಗಾದ್ರೂ ಹೋದ್ರೆ ಅವ್ರ ಮೇಲೆ ನಮ್ಮ ಪ್ರಾಣ ಇರ್ತದೆ. ಅಯ್ಯೋ ನನ್ನ ಮಗಳು ಎಲ್ಲಿಗೆ ಹೋದಳು ಮಗಳು, ಇನ್ನೂ ಲೇಟ್ ಆಯ್ತಲ್ಲ, ಇನ್ನು ಕೆಲಸದಿಂದ ಬಂದಿಲ್ಲಲ್ವಪ್ಪ, ಏನಾಗುತ್ತೆ ಮಗಳೇ, ಎಲ್ಲಿದೆಯಮ್ಮ ನೀನು, ಏನ್ ಮಾಡ್ತಿದ್ದಮ್ಮ, ಸುರಕ್ಷಿತವಾಗಿದ್ದೀಯಾ, ನಿನ್ ಜೊತೆ ಯಾರಿದ್ದಾರೆ, ಸ್ನೇಹಿತರಿದ್ದಾರೆ ಎಂಬುದಾಗಿ 100 ಸಾರಿ ನಾವು ಹೆಣ್ಮಕ್ಳಿಗೋಸ್ಕರ ಏನ್ ಮಾಡ್ತೀವಿ, ಚಿಂತೆ ಮಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಬಂದಿರುವಂತ ಅತಿಥಿಗಳಿಗೋಸ್ಕರ ಲೋಟನು ತನ್ನ 2 ಹೆಣ್ಣು ಮಕ್ಕಳನ್ನು ಅವರಿಗೆ ಕೊಡುವುದಕ್ಕಾಗಿ, ಅವರ ಜೊತೆ ಮಲಗಿಸುವುದಕ್ಕಾಗಿ ಎಷ್ಟು ದೊಡ್ಡ ತ್ಯಾಗ ಮಾಡ್ತಿದ್ದಾನೆ ಪ್ರಿಯರೇ, ಎಷ್ಟು ದೊಡ್ಡ ತ್ಯಾಗ ಮಾಡ್ತಿದ್ದಾನೆ. ತನ್ನ ಸ್ವಂತ ಮಕ್ಕಳನ್ನು ಅವರ ಕೈಯಲ್ಲಿ ಕೊಡಬೇಕೆಂಬುದಾಗಿ ತೀರ್ಮಾನಿಸಿಕೊಂಡ. ಆದ್ರೆ ಅತಿಥಿಗಳನ್ನು ನಾನ್ ಕಾಪಾಡ್ಬೇಕು, ನನ್ನ ಮನೆಗೆ ಅವರು ಬಂದಿದ್ದಾರೆ, ಅವರಿಗೆ ನನ್ನ ಆಶ್ರಯ ನೀಡಿದ್ದೇನೆ, ಅವರಿಗೆ ಆಹಾರವನ್ನು ಉಣಬಡಿಸಿದ್ದೇನೆ, ಅವರಿಗೆ ಸತ್ಕಾರ ಮಾಡಿದ್ದೇನೆ, ಅವರು ನನ್ನವರು ಎಂಬುದಾಗಿ ಆ ಜನರಿಗೆ ನೀವು ಮನಸ್ಸು ಬಂದಾಗೆ ನನ್ನ ಮಕ್ಕಳನ್ನು ಮಾಡ್ಬೋದು. ಎಂತ ಒಂದು ಮಾತ್ರಿ, ಯಾರಾದ್ರೂ ಈ ರೀತಿಯಾಗಿ ಹೇಳಿಕ್ಕಾಗ್ತದೋ ಈ ಕಾಲದಲ್ಲಿ? ಸೊ ಎಷ್ಟು ಲೋಟನು ನೀತಿವಂತನಾಗಿ ಅಲ್ಲಿ ಜೀವಿಸ್ತಾ ಇದ್ದ, ಆ ಜನರ ಮಧ್ಯದಲ್ಲಿ ಎಷ್ಟು ಭಕ್ತಿವಂತನಾಗಿ ಜೀವಿಸ್ತಾ. ಆ ಇಡೀ ಸೊದೋಮ್ ಗೊಮೋರ ಪಟ್ಟಣವೇ ಕೆಟ್ಟು ಹೋಗಿತ್ತು, ಎಲ್ಲ ಕಡೆಯಲ್ಲಿ ಸಲಿಂಗ ಕಾಮವಿತ್ತು. ಆದ್ರೆ ಈತನು ತನ್ನನ್ನು ಮಾರಿಕೊಳ್ಳದ ಹಾಗೆ ಬಹಳ ಪವಿತ್ರನಾಗಿ ತಾನು ತನ್ನ ಜೀವಿತವನ್ನು, ತನ್ನ ಕುಟುಂಬವನ್ನು ಇಟ್ಕೊಂಡಿದೆ ಎಂಬುದಾಗಿ ನೋಡುತ್ತೇವೆ ಪ್ರಿಯರೇ. ಕರ್ತನಲ್ಲಿ ಆತ್ಮೀಯ ದೇವ ಜನರೇ, ಇವತ್ತು ಲೋಟನು ಬಂದಿರುವಂತ ಆ ಅತಿಥಿಗಳನ್ನು, ದೂತರೇ ಇದೆ ಬಟ್ ನಾನು ಅವ್ರ ಮನೆಗೆ ಅತಿಥಿಗಳಾಗಿ ಬಂದಿದ್ದಾರೆ, ಅತಿಥಿಗಳನ್ನಂತ ಕರೀತಿದ್ದೇನೆ. ಸೊ ಆ ಅತಿಥಿಗಳನ್ನು ಅವನು ಬಹಳಷ್ಟು ಪ್ರೀತಿ ಮಾಡದೆ ಎಂಬುದಾಗಿ ನೋಡುತ್ತೇವೆ ಪ್ರಿಯರೇ. ಸೊ ಆಗ ಬಂದಿರುವಂತ ದೂತರು ಹೇಳ್ತಾ ಇದ್ದಾರೆ, ಅಪ್ಪ, ಈ ಪಟ್ಟಣವನ್ನು ನಾವು ನಾಶ ಮಾಡುವುದಕ್ಕಾಗಿ ಬಂದವರು, ಅದಕ್ಕಾಗಿ ನೀನು ನಿನ್ನ 2 ಹೆಣ್ಣು ಮಕ್ಕಳನ್ನು, ನಿನ್ನ ಹೆಂಡತಿಯನ್ನು ಹಾಗೂ ಇನ್ನು ನಿನ್ನ ಮನೆಯಲ್ಲಿ ಯಾರಿರ್ತಾರೆ ಅವರನ್ನು ಕರ್ಕೊಂಡು ನೀನು ಈ ಊರನ್ನು ಬಿಟ್ಟು, ಈ ಪಟ್ಟಣವನ್ನು ಬಿಟ್ಟು, ಸೊದೋಮ್ ಪಟ್ಟಣ ಬಿಟ್ಟು ನೀನು ಓಡು. ಜೆನೆಸಿಸ್ 19:17 ವಚನ ಅದು ನೋಡಿ. 19:17 ಆತನು ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೊ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೆ ನಾಶನ ಉಂಟಾದೀತು ಅಂದನು. ಓಡು, ಈ ಪಟ್ಟಣವನ್ನು ನಾವು ನಾಶ ಮಾಡಲಿಕ್ಕಿದ್ದೇವೆ, ನೀನು ನಿನ್ನ ಕುಟುಂಬದವರನ್ನು ಹಿಂದೆ ನೋಡಬೇಡ, ಓಡ್ರಿ, ಹಿಂದೆ ಮಾತ್ರ ನೋಡಬೇಡ. ಸೊ ಆಯ್ತು ಅಂತ ಓಡ್ತಾ ಇರ್ತಾರೆ. ಆದ್ರೆ ಅವನಿಗೆ ದೇವದೂತರು ಸಹಾಯ ಮಾಡ್ತಾರೆ. ಆದ್ರೆ ಲೋಟನ ಹೆಂಡತಿ 25ನೇ ವಚನ ಹೇಳ್ತದೆ ನೋಡ್ರಿ, ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು, ಸುತ್ತಲಿರುವ ಸೀಮೆಯೆಲ್ಲವನ್ನು, ಊರುಗಳಲ್ಲಿದ್ದ ಜನರನ್ನು, ಭೂಮಿ ಮೇಲಣ ಎಲ್ಲಾ ಬೆಳೆಯನ್ನು ಹಾಳು ಮಾಡಿದನು. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದರಿಂದ ಉಪ್ಪಿನ ಕಂಬವಾದಳು ಎಂಬುದಾಗಿ. ಯಾಕೆ
ದೇವರು ಈ ಕುಟುಂಬಕ್ಕೆ ಹೇಳ್ದ. ಅವ್ರು ಎಲ್ರು ಸಹ ಕೇಳಿಸ್ಕೊಂಡಿದ್ರು. ಮತ್ತು ಲೋಟನು ಸಹ ಓಡುವಂತ ಸಂದರ್ಭದಲ್ಲಿ ಅವಳಿಗೆ ಹೇಳಿರ್ಬೋದು, ಯಾರು ಮಕ್ಕಳೇ ಹಿಂದೆ ನೋಡ್ಬೇಡ್ರಿ, ಅಮ್ಮ ನೀನು ನನ್ನ ಹೆಂಡತಿ ನೀನು ಹಿಂದೆ ನೋಡ್ಬೇಡಮ್ಮ, ದೇವದೂತರು ಹೇಳಿದ್ದಾರೆ, ನಾವು ಹೋಗೋಣ ಎಂಬುದಾಗಿ ಆತನು ಬೋಧನೆ ಮಾಡಿರ್ಬೋದು. ಆದರೂ ಸಹ ಈ ಸಹೋದರಿ ಹಿಂದೆ ನೋಡಿದಳು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಆಕೆಯು ಉಪ್ಪಿನ ಕಂಬವಾದಳು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ಆತ್ಮೀಯ ಆಕೆ ಯಾಕೆ ಹಿಂದೆ ನೋಡಿದಳು ಎಂಬುದಾಗಿ ನೋಡುವಾಗ ಅಂತ ಮನೆಯನ್ನು ಕಟ್ಟಿಸ್ಕೊಂಡಿದ್ದ. ಅದು ಎಲ್ಲಿ ಹೇಳ್ತಂದ್ರೆ ಜೆನೆಸಿಸ್ 13:12 ಹೇಳ್ತದೆ, ಅವನು ವಸತಿ ಮಾಡುತ್ತಿದ್ದನು. ಅಂದರೆ ವಸತಿ ಮಾಡುವಂತ ವ್ಯಕ್ತಿ ಆ ಪ್ರಾಂತ್ಯದಲ್ಲಿ ಸಹ, ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಸಹ ಏನ್ ಮಾಡ್ದ ಅಂದ್ರೆ ವಸತಿ ಮಾಡ್ಕೊಂಡಿದ್ದ, ಮನೆ ಮಾಡ್ಕೊಂಡಿದ್ದ. ಅದು ಚಂದವಾಗಿತ್ತು. ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಭವ್ಯವಾದಂತ ಮನೆಯನ್ನು ಲೋಟನ ಕಟ್ಟಿಸಿಕೊಳ್ತಾನೆ. ಮತ್ತು ಜೆನೆಸಿಸ್ 13:6 ಹೇಳ್ತದೆ, ಅವನು ಶ್ರೀಮಂತನಾಗಿದ್ದ. ಶ್ರೀಮಂತ ಅಂತ ನೋಡುವಾಗ ಆತನಲ್ಲಿ ದನ, ಕುರಿಗಳು, ಚಿನ್ನ, ಬೆಳ್ಳಿ, ವೈಡೂರ್ಯ, ಆಹಾರ, ದವಸ ಧಾನ್ಯಗಳು ಎಲ್ಲವೂ ಸಹ ಅಲ್ಲಿತ್ತು. ಕರ್ತನ ವಾಕ್ಯ ಹೇಳ್ತದೆ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದಷ್ಟೇ ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಹಾಗಾಗಿ ಈಕೆಗೆ ಅಲ್ಲಿ ಭವ್ಯವಾದಂತ ಒಂದು ಮನೆ ಇತ್ತು. ಆ ಮನೆ ತುಂಬಾ ಚಿನ್ನ ಬೆಳ್ಳಿ ಇತ್ತು, ಒಳ್ಳೆ ಒಳ್ಳೆ ವಸ್ತುಗಳಿತ್ತು. ಮತ್ತು ಎರಡನೇದಾಗಿ ಕುರಿ, ದನ, ಒಂಟೆ, ಕತ್ತೆ ಎಲ್ಲವೂ ಅಲ್ಲಿ ಇತ್ತು. ಅದು ಸೊದೋಮ್ ಗೊಮೋರ ಪಟ್ಟಣ ನಾಶವಾಗೋದಕ್ಕಿಂತ ಮುಂಚೆ ಯೆಹೋವನ ವರದಂತೆಯಲ್ಲಿ ನೀರು ಹರಿತಾ ಇತ್ತು. ಬಹಳ ಸಮೃದ್ಧಿಯಾಗಿರುವಂತ ಒಂದು ಪ್ರಾಂತ್ಯ ಬಂದು ಅದು ಸೊದೋಮ್ ಗೊಮೋರ ಪಟ್ಟಣ ಬೇರೆ. ಇಂತಹ ಪಟ್ಟಣ ನಾಶವಾಯ್ತಲ್ಲ ಎಂಬುದಾಗಿ ತಿಳಿದುಕೊಂಡು, ನಂದೆಲ್ಲ ನಾವು ಸಂಪಾದನೆ ಮಾಡಿದೆಲ್ಲ ಹೊರಟೈತಲ್ಲ ಎಂಬುದಾಗಿ ತಿಳಿದುಕೊಂಡು ಬಹುಶಃ ಆಕೆ ಹಿಂದೆ ನೋಡಿರ್ಬೋದು ನನಗನ್ಸಿದೆ. ಅದಕ್ಕೋಸ್ಕರ ಆಕೆಯು ಉಪ್ಪಿನ ಕಂಬವಾದಳು ಎಂಬುದಾಗಿ ನೋಡುತ್ತೇವೆ. ಇವತ್ತು ನಾವು ಪ್ರಿಯರೇ, ಆಕೆಯು ಖಂಡಿತವಾಗಿ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ಅದಕ್ಕೋಸ್ಕರ ಪ್ರಿಯರೇ, ಇವತ್ತು ಸ್ವಾಮಿ ಸಹ ನಮಗೆ ನೇಮಕವಾಗಿರುವಂತ ಓಟವನ್ನು ಕೊಟ್ಟಿದ್ದಾನೆ. ಆ ಓಟ ಯಾವುದೆಂಬುದಾಗಿ ನೋಡುವಾಗ ಅದು ಪರಲೋಕ ರಾಜ್ಯ. ಓಡುವಾಗ ಸ್ವಾಮಿ ಹೇಳಿದ, ನೀವು ಹಿಂದೆ ನೋಡಬಾರದು, ನೀವು ಓಡಬೇಕು. ಮುಂದೆ ನೋಡುವುದಾದ್ರೆ ಏಸು ಇದ್ದಾನೆ, ಹಿಂದೆ ನೋಡುವುದಾದ್ರೆ ಲೋಕ ಇದೆ, ಸೈತಾನ್ ಇದ್ದಾನೆ. ನೀವು ಹಿಂದೆ ನೋಡುವಾಗ ಬಿದ್ದು ಹೋಗ್ತೀರಿ. ಇವತ್ತು ಸ್ವಾಮಿ ನಮಗೆ ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ಆತ್ಮೀಯ ದೇವಜನರೇ, ಲೋಟನ ಹೆಂಡತಿಯಂತೆ ಒಂದು ವೇಳೆ ನಾವು ಹಿಂದೆ ನೋಡುವಾಗ ಖಂಡಿತವಾಗಿ ಉಪ್ಪಿನ ಕಂಬವಾಗ್ತೇವೆ, ಖಂಡಿತವಾಗಿ ಸತ್ತು ಹೋಗ್ತೇವೆ, ಖಂಡಿತವಾಗಿ ಪರಲೋಕ ರಾಜ್ಯ ಕಳ್ಕೊಳ್ತೇವೆ. ಪ್ರೇರೆ, ನಾವು ಮುಂದೆ ನೋಡುವ ಏನೇ ಆಗಿರ್ಲಿ, ನಮ್ಮ ಗುರಿ ಏನೇ ಕಷ್ಟ, ನಷ್ಟ, ದುಃಖ, ರೋಗ, ಬಾಧೆ, ಇಕ್ಕಟ್ಟು, ಬಿಕ್ಕಟ್ಟು, ಸಮಸ್ಯೆಗಳು ನಮಗೆ ಬಂದಾಗಿಯೂ ನಾವು ಮುಂದೆ ನೋಡುತ್ತಾ ಕ್ರಿಸ್ತನ ಮೇಲೆ ವಿಶ್ವಾಸವಿಟ್ಟು, ಕ್ರಿಸ್ತನನ್ನು, ಆತನ ಶಿಲುಬೆಯನ್ನು ದೃಷ್ಟಿಸುತ್ತಾ, ಆತನ ರಕ್ಷಣೆಯನ್ನು ನೋಡುತ್ತಾ ನಾವು ಮುಂದೆ ಓಡಬೇಕು ಪ್ರೇರೆ. ಹಿಂದೆ ಯಾವತ್ತೂ ಹಿಂದೆ ಲೋಕ ಇದೆ, ಹಿಂದೆ ಸೈತಾನ್ ಇದ್ದಾನೆ, ಹಿಂದೆ ನೋವಿದೆ, ಹಿಂದೆ ಪಾಪ ಇದೆ. ಆದ್ರೆ ಮುಂದೆ ಪುರುಷತ್ವ ಇದೆ, ಮುಂದೆ ಸ್ವಾಮಿ ಇದ್ದಾನೆ, ಆತನ ಪರಲೋಕ ರಾಜ್ಯ ಇದೆ ಪ್ರೇರೆ. ಅದಕ್ಕಾಗಿ ನಾವೆಲ್ಲರೂ ಸಹ ಓಡೋಣ. ದೇವರು ಶೀಘ್ರವಾಗಿ ಬರ್ಲಿಕ್ಕಿದ್ದಾನೆ. ನಮ್ಮನ್ನು ನಾವು ಆತನಿಗೆ ಸಮರ್ಪಿಸಿಕೊಂಡ ಲೋಟನ ಹೆಂಡತಿಯಂತೆ ನಾವು ಹಿಂದೆ ನೋಡದ ಹಾಗೆ ನಾವು ಕ್ರಿಸ್ತನ ಶಿಲುಬೆ ಮುಂದೆ ಇಟ್ಟುಕೊಂಡು ನಾವು ಓಡೋಣ. ನಮ್ಮ ಗುರಿ ಮುಟ್ಟುವ ತನಕ ಓಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರು ಈ ಸಣ್ಣ ವಾಕ್ಯವನ್ನು ಆಶೀರ್ವದಿಸಲಿ, ನಿಮ್ಮನ್ನು ಕಾಪಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಆಮೇನ್, 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 ಆಮೇನ್. ಬೆಳಗಿನ ಜಾವದಲ್ಲಿ ತಂದಂತ ಸಂದೇಶಕ್ಕಾಗಿ ಬೋಧಕರಾದಂತ ಅಮಿತ್ ರವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನಾವು ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳು ಏನಾದ್ರೂ ಇದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಪಾಸ್ಟರ್.
ಗುಡ್ ಮಾರ್ನಿಂಗ್. ಹೇಳಿ. ಸುನಿಲ್ ಅಂತ ಹೇಳ್ಬಿಟ್ಟು ಹುಡುಗನಿಗಾಗಿ ಪ್ರಾರ್ಥನೆ ಮಾಡಿ ಫಸ್ಟ್. ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಾ? ಆರೋಗ್ಯ ಅಲ್ಲ ಫಸ್ಟ್. ಹಾ. ಅವನ್ನೆಲ್ಲ ವೈಜಾಗ್ ಹೋಗ್ಬಿಟ್ಟು ಇನ್ನೂ ಬಂದಿಲ್ಲ. ಅವ್ರಿಬ್ರು ಮಕ್ಕಳು ಹೆಂಡತಿ ಇದಾರೆ, ಅದಕ್ಕಾಗಿ ಅಂತ. ಓಕೆ ಸರ್ ಮುನೇಶ್ ಅವ್ರಿಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ ಸರ್, ಆರೋಗ್ಯಕ್ಕಾಗಿ. ಓಕೆ, ಮುನೀಶ್ ಅವ್ರಿಗೋಸ್ಕರ ಪ್ರೇಯರ್ ಮಾಡೋಣ. ಲೋಕೇಶ್ ಅಂಕಲ್ ಅವ್ರು ಹೇಳಿದಂತ ವಿಜ್ಞಾಪನೆಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಅವರಿದ್ದಾರೆ, ಅವರು ಪ್ರಾರ್ಥನೆ ಎಲ್ಲ ಮಂಡಿಸ್ಬೇಕು. ಹೇಳಿ. ಶೋಭಾ ಅಂತ ಹೇಳಿ ಅವ್ರಿಗೆ. ಓಕೆ, ಡೇವಿಡ್ ಅವರ ಮಿಸಸ್ ಶೋಭಾ ಎಂಬುದಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸುನಿಲ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ ಸಹೋದರ ಜಾನ್ ಡೇವಿಡ್ ಅವರನ್ನು, ಅವರ ಕುಟುಂಬವನ್ನು ನೆನೆಸ್ಕೊಳ್ಳೋಣ. ವಿಜಯ್ ಕುಮಾರ್ ಸರ್ ಇದ್ದೀರಾ? ಇದೀನಿ ಸರ್, ಇದೀನಿ. ಪ್ರಾರ್ಥನೆ ಮಾಡಿ. ಎಲ್ಲರಿಗೂ ಶುಭೋದಯ. ಪ್ರಾರ್ಥನೆ ಮಾಡೋಣ ಸರ್. ಮಾಡಿ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಮಗೆ ಉಳಿದಿರುವ ಒಂದೇ ಒಂದು ಮಾರ್ಗ ಪ್ರಾರ್ಥನೆ. ಈ ಅಂತ್ಯಕಾಲದಲ್ಲಿ ನಾವು ಜೀವಿಸುತ್ತಿರುವಾಗ ಸದೋಮ್ ಗೋಮರ ಹೀಗೆ ಸದನದಿಂದ ಅದಕ್ಕಿಂತ ಹೆಚ್ಚಾಗಿ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗಿರುವಾಗ ಮಹೋನ್ನತನೇ, ನೀನೇ ನಮಗೆ ಸಹಾಯಕನಾಗಿದ್ದು ನಿನ್ನ ಜ್ಞಾನ ವಿವೇಕದಿಂದ ನಮ್ಮ ತುಂಬಿ ನಾವು ಒಂದು ನಿರೀಕ್ಷೆ ಉಳ್ಳ ಮಕ್ಕಳಾಗಿ ನಿನ್ನ ರಾಜ್ಯಕ್ಕೆ ಎದುರು ಮಕ್ಕಳಾಗುವಂತೆ ಬೇಕಾದ ಆತ್ಮೀಯ ವರದಾನಕ್ಕಾಗಿ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಅನೇಕರಿಗೆ ನಾವು ಎಚ್ಚರಿಸುವಂತ ಒಂದು ಅವಕಾಶ ಕೊಡೋದಕ್ಕೆ ನಾಮಕ್ಕೆ ಸ್ತೋತ್ರವಾಗಿ ತಂದೆ. ಈ ಒಂದು ಕೂಟವನ್ನು ನಡೆಸಿಕೊಡುವಂತಹ ಬೋಧಕರಾದ ನಮ್ಮ ವೆಂಕಟರಾಜರನ್ನು ವಿಶೇಷವಾಗಿ ಆಶ್ರಯಿಸಿ ಪುನಶ್ಚೇತನ ವಹಿಸಿ ನಡೆಸಿ ದಿನನಿತ್ಯ ಮಾಡುವಂತಹ ಕಾರ್ಯಕ್ರಮದಲ್ಲಿ ಸ್ವಾಮಿ ಅವರಿಗೆ ಬೇಕಾದ ವಿಶೇಷವಾಗಿ ಕೂಡಿ ಹೊಂದಿರುವಂತಹ ಎಲ್ಲ ಸಹೋದರರಿಗೂ ಹಾಗೂ ಉತ್ತಾದಿಗಳಿಗೂ ಹೃತ್ಪೂರ್ವಕವಾದ ಒಂದನ್ನು ಸಲ್ಲಿಸಿದ್ದೇನೆ. ವಿಶೇಷವಾಗಿ ಇವತ್ತು ಸಂದೇಶ ತಂದಂತ ಬೋಧಕರು ಅವರ ದೇವರು ಆಶೀರ್ವದಿಸಿ ಬಲಪಡಿಸಲಿ. ಹೆಚ್ಚಿನ ರೀತಿಯ ಅನೇಕರಿಗೆ ವಿಷಯಗಳನ್ನು ತಿಳಿಸುವುದಕ್ಕೆ ಅವರಿಗೆ ದೇವರು ಅನುಗ್ರಹಿಸಲಿ ಎಂದು ಪ್ರಯಾಸಪಡುತ್ತೇನೆ. ಮತ್ತು ನವತಿ ಸ್ವಾಮಿ ಕೃಪೆಯಿಂದ ನಡೆಸಿ ಇದನ್ನು ಶುಭಕಾರಿಯಾಗಿದ್ದು ನಮ್ಮವರು ಹೆಚ್ಚಿನ ರೀತಿಯಲ್ಲಿ ಕೊಂಡಾಡೋದಕ್ಕೂ ನಮ್ಮ ಮಾನಸದಿಂದ ಇನ್ನು ಮಹಿಮೆಗೊಳಿಸೋದಕ್ಕೂ ಬೇಕಾದ ಆತ್ಮೀಯ ವರದಾನ ತುಂಬಬೇಕೆಂದು ಪ್ರಯಾಸಕೊಳ್ಳುವಂತರಾಗಿದೆ. ಹೌದು, ಈಗ ನಾವು ನೋಡುವಾಗ ಕೆಲವು ಪ್ರಾರ್ಥನೆ ವಿಜ್ಞಾಪನೆ ಕೇಳಿದ್ದಾರೆ. ಸುನೀಲ್ ಹೋಗಿ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ಹೋಗಿದ್ರೆ ಆದಷ್ಟು ಬೇಗ ಹಿಂದಿರುಗುವಂತ ಒಂದು ಅವಕಾಶ ದಯಪಾಡಿಸಿಕೊಟ್ಟು ಕುಟುಂಬಕ್ಕೆ ಸಂತೋಷ ತರುವಂತೆ ಮಾಡಬೇಕೆಂದು ನಿನ್ನ ಸಾಗಿ ಪ್ರಯಾಸಪಡುತ್ತಾರೆ. ಶೋಭಾ ಆ ಮಗಳನ್ನು ಕೂಡ ನೀನು ಆಶ್ರಯಿಸಿ ಬಲಪಡಿಸು. ಇರುವಂತಹ ಎಲ್ಲ ಕುಂದು ಕೊರತೆಗಳಂತ ಪ್ರಯಾಸಪಡುತ್ತೇವೆ. ಜಾನ್ ಡೇವಿಡ್ ಅವರ ಒಂದು ಕುಟುಂಬ ನೆನೆಸಿಕೊಳ್ತೇವೆ. ಆ ಕುಟುಂಬಕ್ಕೆ ಸ್ವಾಮಿ ಬೇಕಾದ ಎಲ್ಲ ರೀತಿಯಾದ ಶಾರೀರಿಕವಾದ ಮತ್ತು ಆಂತರಿಕವಾದ ಅನುಗ್ರಹಿಸಿ ನಿನ್ನ ನಿರೀಕ್ಷೆಯಲ್ಲಿ ಜೀವಿಸಿ ತಮ್ಮ ಎಲ್ಲಾ ರೀತಿಯಾದ ಕಷ್ಟ ಸಂಕಟಗಳನ್ನು ತಮ್ಮ ನಂಬಿಕೆಯಿಂದ ದೃಢಪಡಿಸಿಕೊಳ್ಳುವುದಕ್ಕೆ ಬೇಕಾದ ವಿಶೇಷವಾಗಿ ನೆರೆದು ಬಂದಿರುವಂತಹ ಎಲ್ಲ ಸಹೋದರ ಸಹೋದರಿಯರು ಯಶಸ್ಸಾಗಿ ನೀನು ಅವರ ಹೃದಯಕ್ಕೆ ಅವರ ಆಲೋಚನೆಗೆ ಅನುವಾಗಿ ಆಶ್ರಯಿಸಿ ಬಲಪಡಿಸಿ ನಮ್ಮ ಪ್ರತಿಯೊಂದು ಪ್ರಾರ್ಥನೆ ನಿನ್ನ ನಂಬಿಕೆಯ ಮೇಲೆ ಆಧಾರಗೊಂಡಿದ್ದೀವಿ ಸ್ವಾಮಿ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು, ಎಲ್ಲವನ್ನೂ ಮಾಡಬಹುದು. ಈ ಮರ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ನಾಟು ಎಂದು ಹೇಳಿದರೆ ಅದು ನಿಮ್ಮ ಮಾತನ್ನು ಕೇಳುತ್ತದೆ ಎಂದರೆ ನಿಜಕ್ಕೊಂದಾಗುತ್ತಾ ಆಗಲೇ ಉಂಟಾಗುತ್ತೆ ಮನಸ್ಸು. ಹೀಗೆ ನಮ್ಮ ನಂಬಿಕೆ ಬಹಳ ಬಹಳ ಬಲಹೀನವಾಗಿದೆ. ಆದ ಕಾರಣ ನಾವು ಈ ಕಲಿತಂತ ವಾಕ್ಯಗಳ ಮೂಲಕ ನಿನ್ನ ನಂಬಿಕೆಯಲ್ಲಿ ಬಲಗೊಳ್ಳಬೇಕು ಸ್ವಾಮಿ. ನಂಬಿಕೆಯಲ್ಲಿ ಬಲಗೊಳ್ಳುವಾಗ ಎಂಥ ರೋಗ ಬಿದ್ದರೂ ಸಹ ಗುಣವಾಗುತ್ತೆ. ಇಲ್ಲಿ ಅನೇಕರು ತಮ್ಮ ಹೆಸರನ್ನ ನಮಿಸಿದ್ದಾರೆ. ಎಲ್ಲರನ್ನೂ ನಾವು ಹೆಸರಾಗಿ ನಾವು ಬೇಡಿಕೊಳ್ಳುತ್ತೇವೆ. ನಾವು ಕೇಳಿಕೊಳ್ಳುವುದರ ಮೂಲಕವೇ ಅದನ್ನು ಫಲವನ್ನಾಗಿದ್ದೀರಿ. ಅವರ ಕಷ್ಟ ಸಂಕಟಗಳೇನು ಗೊತ್ತು, ಇದೆಲ್ಲವನ್ನು ಸಹ ನೀನು ಬಗೆಹರಿಸುವ ಶಕ್ತಿ ನಿನಗಿದೆ. ತರತರದ ರೋಗಗಳಿಂದ ಬಂದವರೆಲ್ಲನೂ ನೀನು ಎಲ್ಲವನ್ನು ಗುಣಪಡಿಸಿದ ದೇವರು ನೀವಾಗಿದ್ದೀರಿ. ಅಸಾಧ್ಯವಾದ ರೋಗಗಳನ್ನು ಗುಣಪಡಿಸಿದ್ದೀರಿ. ಕುಷ್ಠ ರೋಗ ಅಂದ್ರೆ ಅದು ನಿಜಕ್ಕೂ ಅಂಗಾಂಗಗಳೇ ತಿಂದೋಗಿರ್ತದೆ. ಹೀಗಿರುವಾಗ ನೀನು ಶುದ್ಧ ಮಗುವಂತೆ ಗುಣಪಡಿಸಿದ ನಾಮನ ವಿಚಾರ ನೋಡ್ತೇವೆ. ಹೀಗಿರುವಾಗ ಮಹೋನ್ನತ ಅಸಾಧ್ಯ ಸೃಷ್ಟಿಕರ್ತನಾದ ನೀನು ಎಲ್ಲವನ್ನೂ ಬಗೆಹರಿಸುವ ದೇವರು. ನೀನು ಯಾವಾಗಲೂ ನಮ್ಮನ್ನ ಪ್ರೀತಿ ಮಾಡುವ ದೇವರು. ನೀನು ನಮಗೆ ಪ್ರಾಣ ಕೊಟ್ಟಂತ ದೇವರು.
ಮಹೋನ್ನತನೇ ನಿನ್ನ ಅಪಾರವಾದ ಪ್ರೀತಿಗೆ ನಾವು ಬದಲೇನು ಕೊಡಕ್ಕೂ ಸಾಧ್ಯವಿಲ್ಲ. ಅದ ಕಾರಣ ಈ ಒಂದು ಊಟವನ್ನು ನೀನು ಆಶ್ರಯಿಸಿ ಬಲಪಡಿಸು. ಎಲ್ಲರೂ ಹೆಚ್ಚಾಗಿ ಆಸಕ್ತಿಯಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಿನ್ನ ನಾಮವನ್ನು ಕೊಂಡಾಡುವುದಕ್ಕೆ ಇದೊಂದು ಅವಕಾಶ ಇದೆ. ಇದರ ದಯಪಾಲಿಸಿಕೊಟ್ಟು ನಾವು ಇದರ ಮೂಲಕವಾಗಿ ನಾವು ಭಯ ಭಕ್ತಿ ಉಳ್ಳವರಾಗಿ ವಾಕ್ಯಕ್ಕೆ ಸಾಕ್ಷಿ ಉಳ್ಳ ಮಕ್ಕಳಾಗಿ ನಾವು ಇನ್ನೂ ಹೆಚ್ಚು ಇನ್ನು ಕಲಿಯಲು ಬೇಕಾಸಿದೆ. ಅದು ಕಲಿತು ದೃಢವಾಗಿ ನಾವು ನಿಂತು ನಿನ್ನ ವಿಚಾರದಲ್ಲಿ ಸ್ವಾಮಿ ನಾವೆಲ್ಲರೂ ಸಹ ಸಾಕ್ಷಿಗಳಾಗಿ ನೀಡುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿ ನಡೆಸು. ಈ ದಿನವೂ ನಮಗೆ ಶುಭ ಕಾರ್ಯದ ದಿನವಾಗಿತ್ತು. ಈ ದಿನವೆಲ್ಲ ನಮ್ಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಿನ್ನ ಪವಿತ್ರಾತ್ಮನ ಬಲ ನಮಗಿದ್ದು ನಮ್ಮ ನಡೆಸ ಕಾಯ್ತಾ ಬರಬೇಕೆಂದು ಮತ್ತೊಬ್ಬರಿಗೆ ಸಾಕ್ಷಿಗಳ ಮಗ ನೀಡುವುದಕ್ಕೆ ಬೇಕಾದ ಪ್ರಧಾನನು ನಗಿಸಬೇಕೆಂದು ರಕ್ಷಕನೂ ಕಾರ್ಯಕರ್ತನು ಮಹಾಯಾಜಕನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೀವಿ ತಂದೆಯೇ, ಆಮೆನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸಭೆಯಾಗಿ ಕೂಡಿ ಬಂದಿರುವಂತ ನಿನ್ನ ಮಂದೆಯ ಸಂಗಡ, ಪ್ರತಿಯೊಂದು ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಈ ಕೊನೆ ಕಾಲದಲ್ಲಿ ವಿಶ್ವಾಸದಿಂದ ನಿನ್ನ ಮರಣಕ್ಕಾಗಿ ಕಾಯುತ್ತಿರುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಮಧುರವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರುವಂತ ಎಲ್ಲ ದೇವ ಮಂದೆಗೆ, ಸಭೆಗೆ ನಾನು ಕ್ರಿಸ್ತನ ಹೆಸರಿನಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಶ್ರೀ ಸಾಲಮನ್ ಸಾರ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ವಿಜಯ್ ಕುಮಾರ್ ಸಾರ್ ಅವರಿಗೂ, ವಿಶೇಷವಾಗಿ ಸಂದೇಶವನ್ನು ತಂದಂತ ಬೋಧಕರಾದಂತ ಮಿತ್ರ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನವೆಲ್ಲ ಆಶೀರ್ವದಿಸಿ, ಆರೋಗ್ಯ ಸುಕ್ಷೇಮಗಳಿಂದ ತುಂಬಿಸಿ, ಸುರಕ್ಷತೆಯನ್ನು ಅನುಗ್ರಹಿಸಿ, ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಶಾಲೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪಾಹಸ್ತಕ್ಕೆ ಒಪ್ಪಿಸಿ ಈ ಬೆಳಗಿನ ಜಾವದಲ್ಲಿ ಶುಭಾಶಯಗಳನ್ನು ಕೋರುವಂತನಾಗಿದ್ದೇನೆ. ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.